ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, DKC ಇವತ್ತು ಪ್ರಬಲ ವ್ಯಕ್ತಿ ಆಗಿಬಿಟ್ಟು ಒಕ್ಕಲಿಗ ಲಾಬಿಯಲ್ಲಿ ಒಕ್ಕಲಿಗರಲ್ಲಿ ಇಲ್ಲಿವರೆಗೆ ಒಕ್ಕಲಿಗರು ಒಂದಿಷ್ಟು ಡಿವೈಡ್ ಆಗಿದ್ರು. ಹೆಚ್ಚಿಗೆ ಒಕ್ಕಲಿಗರು ದೇವೇಗೌಡರ ಸುತ್ತ ಹಾಕೋದನ್ನು ನಾವು ನೋಡ್ತಾ ಬಂದಿದ್ವಿ. ಮತ್ತು ಸಹಜವೂ ಅದ, ಅಧಿಕಾರ ಸುತ್ತ ಜನ ತಿರುಗ್ತಾ ಇರ್ತಾರೆ. ಬೆಲ್ಲದಲ್ಲಿ ಇರಿಬಿರ್ತಾವ, ಸಕ್ಕರಿದ್ದಲ್ಲಿ ಇರಿಬಿರ್ತಾವೆ, ಇಲ್ಲಂದ್ರೆ ಯಾಕೆ ಇರ್ತಾವ? ಹಾಗೆ ಇವತ್ತು ದೇವೇಗೌಡರ ರಾಜಕೀಯ ಒಂದು ರೀತಿಯಿಂದ ಮಂಕಾಗ್ಬೋದಾ? ಕುಮಾರಸ್ವಾಮಿಗಳ ರಾಜಕೀಯ ಮಂಕಾಗ್ಬೋದಾ? ಯಾಕಂದರೆ ಇಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರು ಇರ್ಬೋದು, ಒಂದು ರಾಜಕೀಯ ತಂತ್ರವನ್ನು ಉಪಯೋಗಿಸಿದ್ರೆ ಹೌದು ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಈ ಸಲ ಏನಾದರೂ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡೋದು ಹೋಗಿದ್ರೆ ಇದನ್ನು ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ಇದು ಸರ್ಕಾರ ಒಕ್ಕಲಿಗ ವಿರೋಧಿ, ಲಿಂಗಾಯತ ವಿರೋಧಿ ಅನ್ನುವಂಥ ಹನಿಪಟ್ಟಿಯನ್ನು ಹಿಡ್ಕೊಂಡು ಇವ್ರ ಮೇಲೆ ದಾಳಿ ಮಾಡುವಂಥ ಒಂದು ಕಡೆಯಿಂದ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಡಿಯೂರಪ್ಪರ ಕಡೆಯಿಂದ, ಇನ್ನೊಂದು ಕಡೆಯಿಂದ ದೇವೇಗೌಡರ ಕಡೆಯಿಂದ ದಾಳಿ ಮಾಡಿಸುವಂಥ ಎಲ್ಲ ಲಕ್ಷಣಗಳಿದ್ದವು. ಜನಸಂಖ್ಯೆ ಕಡಿಮೆ ಇರ್ಬೋದು ಅವರು, ಲಿಂಗಾಯತರು ಮತ್ತು ಒಕ್ಕಲಿಗರು, ಕಾಂತರಾಜ್ ಆಯೋಗದ ವರದಿ ಪ್ರಕಾರ ಅಥವಾ ನಾಯಕರ ವರದಿ ಪ್ರಕಾರ, ಮಧುಸೂದನ್ ನಾಯಕರ ವರದಿ ಪ್ರಕಾರ. ಆದರೆ ಪ್ರಬಲರಿದ್ದಾರೆ ಕರ್ನಾಟಕ ರಾಜಕೀಯದಲ್ಲೇ ಆರ್ಥಿಕವಾಗಿ ಪ್ರಬುದ್ಧ ಇರುವುದರಿಂದಾಗೆ ಅವರು ಪ್ರಭಾವ ಮಾಡುವಂಥದ್ದು. ಇನ್ನುಳಿದ ಈ 90% ದುಡಿಯುವ ವರ್ಗ ಇದ್ದಾರೆ,